ವಾರ್ತೆಯ ಮುಖ್ಯಾಂಶಗಳು. ಪುನರ್ಸ್ಪಂದನಾ ಸೌಲಭ್ಯ ಎಂಆರ್ಎಫ್ ಘಟಕ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಭಗವಂತನ ಪೂಜೆ ಮನಸ್ಸಿನ ನೆಮ್ಮದಿಗೆ ಹಾಗೂ ಸಮೃದ್ಧಿಗೆ ಕಾರಣವಾಗುತ್ತದೆ. ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ. ದಾಂಡಿಯಾ ನೃತ್ಯದಲ್ಲಿ ಪಾಲ್ಗೊಂಡು ಒಂದೆರಡೆ ಹೆಜ್ಜೆ ಹಾಕಿ ಗಮನ ಸೆಳೆದ ಹಾಲಿ ಸಂಸದ ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಮ್ಮ ಆಹಾರ ಪದ್ಧತಿಗಳೇ ನಮ್ಮ ಅನಾರೋಗ್ಯಕ್ಕೆ ಕಾರಣ. ಡಾಕ್ಟರ್ ರಂಗನಾಥ್. ಆಯುರ್ವೇದವು ಜೀವನ ಶೈಲಿಯನ್ನು ತಿಳಿಸುವ ಶಾಸ್ತ್ರ. ಡಾಕ್ಟರ್ ಪೂರ್ಣಿಮಾ. ಶ್ರೀ ಸ್ವಾತಿ ದಿಗಂಬರ ಜೈನ ಮಠ ಸೋಂದಾದಲ್ಲಿ ನವರಾತ್ರಿ ಪ್ರಯುಕ್ತ 24 ತೀರ್ಥಂಕರಿಗೆ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಂಡಗೋಡ ತಾಲೂಕಾ ಹಾಗೂ ಕರಾವಳಿ ಸೀಮೆಯ ಭಕ್ತಾದಿಗಳಿಂದ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ಇವತ್ತು ಕೂಡ ಕರಾವಳಿ ಸೀಮೆ ಹಾಗೆ ಮುಂಡಗೋಡ ಸೀಮೆಯ ಸಮಸ್ತ ಶ್ರಾವಕರು ನಾಗರಿಕರು ಬಂದು ಇವತ್ತು ಪೂಜೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಪ್ರತಿದಿನ ಬೆಳಿಗ್ಗೆ 24 ತೀರ್ಥಂಕರರಿಗೆ ಅಭಿಷೇಕ, ಸಮವಸರಣ ಪೂಜೆ, ಹಾಗೆ ಆರಾಧನೆಗಳು, ಮಧ್ಯಾಹ್ನ ಶ್ರೀ ಗುರುಗಳ ಪೂಜೆ, ಸಾಯಂಕಾಲ ನವರಾತ್ರಿ ಉತ್ಸವದ ಅಂಗವಾಗಿ ಶಿರಸಿಯ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ರಾಜಸ್ಥಾನಿ ವಿಷ್ಣು ಸಮಾಜದವರು ಆಯೋಜಿಸಿದ ದುರ್ಗಾ ಪೂಜೆ ಕಾರ್ಯಕ್ರಮದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಾಲ್ಗೊಂಡರು. ದುರ್ಗಾ ಮಾತೆಗೆ ಪೂಜೆ ಸಮರ್ಪಿಸಿದ ಸಂಸದರು ಸಮಾಜದ ಮುಖ್ಯಸ್ಥರಿಂದ ಗೌರವ ಸ್ವೀಕರಿಸಿ ಮಾತನಾಡಿದರು. ನವರಾತ್ರಿಯು ದುಷ್ಟ ಶಕ್ತಿಗಳ ಸಂಹಾರದ ಸಂಕೇತವಾಗಿದೆ. ದೇಶದೊಳಗಿನ ಶತ್ರುಗಳ ವಿರುದ್ಧ ಹೋರಾಡುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೊಳಗಿರುವ ಮನದ ಕೊಳೆ ದುರ್ಗುಣಗಳನ್ನು ಓಡಿಸಲು ಭಗವತಿ ಆದಿಶಕ್ತಿಯು ಎಲ್ಲರಿಗೂ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರಾಜಸ್ಥಾನಿ ಸಮಾಜದ ಬಂಧುಗಳೊಂದಿಗೆ ದಾಂಡಿಯಾ ನೃತ್ಯದಲ್ಲಿ ಭಾಗಿಯಾಗಿ ಎಲ್ಲರ ಗಮನ ಸೆಳೆದರು. ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಶಿರಸಿ ತಾಲೂಕಿನ ಯಡಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2023-24ನೇ ಸಾಲಿನ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಮಂಜೂರಾದ ಪುನರ್ಸ್ಪಂದನಾ ಸೌಲಭ್ಯ ಎಂಆರ್ಎಫ್ ಘಟಕ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಪ್ರಧಾನವಾಗಿ ಆಹಾರ, ವಿಹಾರ ಮತ್ತು ವಿಚಾರದ ಕುರಿತು ಸ್ಪಷ್ಟ ಬೆಳಕನ್ನು ಚೆಲ್ಲುವ ಆಯುರ್ವೇದ ಶಾಸ್ತ್ರವು ನಮ್ಮಲ್ಲಿರಬೇಕಾದ ಜೀವನ ಶೈಲಿಯನ್ನು ತಿಳಿಸುತ್ತದೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಅಂತೆಯೇ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿರುವುದೇ ಇವುಗಳಲ್ಲಾದ ವ್ಯತ್ಯಯದಿಂದ. ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಯಾವಾಗ ಮತ್ತು ಹೇಗೆ ಸೇವಿಸಬೇಕು, ನಡಿಗೆ, ಆಟೋಟ, ಯೋಗ ಮುಂತಾದವುಗಳಿಗೆ ಏಕೆ ಪ್ರತಿನಿತ್ಯ ಕನಿಷ್ಠ 1 ಗಂಟೆಯನ್ನಾದರೂ ವಿನಿಯೋಗಿಸಬೇಕು ಹಾಗೂ ಸಾತ್ವಿಕ ವಿಚಾರ ಮತ್ತು ಮನಸ್ಥಿತಿ ಹೇಗೆ ಆರೋಗ್ಯಕ್ಕೆ ಪೂರಕ ಎಂಬುದನ್ನು ಸಮೀಪದ ಬೈರುಂಬೆ ಆಯುಷ್ಮಾನ್ ಆರೋಗ್ಯ ಮಂದಿರದ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಎಸ್ಪಿ ಉದಾಹರಣೆಗಳೊಂದಿಗೆ ತಿಳಿಸಿಕೊಟ್ಟರು. ನಮ್ಮ ಆಹಾರ ಪದ್ಧತಿಯ ಅವ್ಯವಸ್ಥೆ ಮತ್ತು ಅಜಾಗರೂಕತೆಯ ಕಾರಣಕ್ಕೆ ನಮ್ಮಲ್ಲಿ ಅನಾರೋಗ್ಯ ಪ್ರಮಾಣ ಹೆಚ್ಚುತ್ತಿರುವುದಾಗಿ ಸುಗಾವಿ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ರಂಗನಾಥ್ ಹೇಳಿದರು. ಹಂಚಿನಕೆರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆದ ಆರೋಗ್ಯ ಮಾಹಿತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮ ಉದ್ಘಾಟನೆಯನ್ನು ತಾಲೂಕು ಯೋಜನಾ ಅಧಿಕಾರಿ ರಾಘವೇಂದ್ರ ನೆರವೇರಿಸಿದರು. ಒಕ್ಕೂಟದ ಪದಾಧಿಕಾರಿಗಳು, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕಾ, ಮೇಲ್ವಿಚಾರಕರಾದ ನಾಗರಾಜ್ ಉಪಸ್ಥಿತರಿದ್ದರು. ಬಿಳಿ ಉಪ್ಪು ಅವೆಲ್ಲ ಯೂಸ್ ಮಾಡಬೇಕು. ನೆಕ್ಸ್ಟ್ ಸಕ್ಕರೆ ಏನಾದ್ರು ಯೂಸ್ ಮಾಡೋದಿದ್ರೆ ದಯವಿಟ್ಟು ಸಕ್ಕರೆನೇ ಯೂಸ್ ಮಾಡೋದಿಲ್ಲ, ಬಿಟ್ಟು ಬಿಟ್ಟರೆ ಅದ್ರ ಬದಲು ಬೆಲ್ಲ ಯೂಸ್ ಮಾಡಿ. ಬೆಲ್ಲದಲ್ಲೂ ರುಚಿ ಬರುತ್ತೆ. ನಿಮ್ಗೆ ಅದು ಈ ಸಕ್ಕರೆ ತಿಂದು ಹಂಗಾಗಿದೆ ಅಷ್ಟೇ. ಬೆಲ್ಲ ಯೂಸ್ ಮಾಡಬೇಕು. ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇದೆ, ಐರನ್ ಇದೆ, ಮತ್ತು ಕ್ಯಾಲ್ಸಿಯಂ ಇದೆ, ಎಲ್ಲ ಅಂಶಗಳು ಇದ್ದಾವೆ. ನಾವು ಅದನ್ನು ತಿಂತಾ ಇಲ್ಲ. ಯಾವುದು ಕೆಟ್ಟದೋ, ಯಾವುದು ಬಾಯಿಗೆ ರುಚಿನೋ ಅದನ್ನು ನಾವು ತಿಂತೀವಿ. ಯಾವುದು ಒಳ್ಳೆಯದಲ್ಲೋ ಅದನ್ನು ತಿಂತಾ ಇದ್ದೀವಿ, ಒಳ್ಳೆಯದನ್ನು ನಾವು ತಿಂತಾ ಇದ್ದೀವಿ.